ನಾಳೆ ಮೈಸೂರಿನಲ್ಲಿ ಅದ್ಧೂರಿ ಹನುಮ ಜಯಂತಿಯ ಹಿನ್ನೆಲೆ ಆಂಜನೇಯ ದೇವಸ್ಥಾನದಿಂದ ಪೊಲೀಸ್ ಪಥ ಸಂಚಲನವನ್ನು ಮಾಡಲಾಗುತ್ತೆ. ನಾಳೆ ಮೈಸೂರಿನಲ್ಲಿ ಅದ್ಧೂರಿ ಹನುಮ ಜಯಂತಿಯ ಹಿನ್ನೆಲೆ ಆಂಜನೇಯ ದೇವಸ್ಥಾನದಿಂದ ಪೊಲೀಸ್ ಪಥ ಸಂಚಲನವನ್ನು ಮಾಡಲಾಗುತ್ತೆ. ಆಂಜನೇಯ ದೇಗುಲದಿಂದ ಗನ್ ಹೌಸ್ ವೃತ್ತದವರೆಗೆ ಪೆರೇಡ್ ಮಾಡಲಾಗುತ್ತೆ. ಕಮಾಂಡೋ ತಂಡ, ಕೆಎಸ್ಆರ್ಪಿ ತುಕಡಿಗಳೊಂದಿಗೆ ಪೆರೇಡ್ ಅನ್ನು ಮಾಡಲಾಗುತ್ತೆ. ಮೈಸೂರು ನಗರದ ಸುತ್ತ 5 ಕಿಲೋಮೀಟರ್ ಪಥ ಸಂಚಲನವನ್ನು ಮಾಡಲಾಗುತ್ತೆ. ಸಾರ್ವಜನಿಕರ ಭದ್ರತೆ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಪೆರೇಡ್ ಮಾಡಲಾಗುತ್ತೆ. 485 ಪೊಲೀಸ್ ಅಧಿಕಾರಿಗಳು ಈ ಒಂದು ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ. ಇದರ ಬೆನ್ನಲ್ಲೇ ಆಂಜನೇಯ ದೇವಸ್ಥಾನದಿಂದ ಪೊಲೀಸ್ ಪಥ ಸಂಚಲನವನ್ನು ಮಾಡಲಾಗುತ್ತೆ. ಇನ್ನು ಮೈಸೂರಿನಲ್ಲಿ ನಾಳೆ ಮಾಡ್ತಾ ಇದ್ದಾರೆ ಹನುಮ ಜಯಂತಿ ಕಾರ್ಯಕ್ರಮ. ಹಾಗಾಗಿ ಕೆಲವೊಂದಿಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಜೊತೆಗೆ ಪೊಲೀಸ್ ಅವರೇ ಪಥ ಸಂಚಲನವನ್ನು ಮಾಡ್ತಾ ಇರುವಂಥದ್ದು. ಆಂಜನೇಯ ದೇಗುಲದಿಂದ ಗನ್ ಹೌಸ್ ವೃತ್ತದವರೆಗೂ ಕೂಡ ಈ ಒಂದು ಪೆರೇಡನ್ನು ಮಾಡಲಾಗುತ್ತೆ. ಕಮಾಂಡೋ ತಂಡ, ಕೆಎಸ್ಆರ್ಪಿ ತುಕಡಿಗಳೊಂದಿಗೆ ಈ ಒಂದು ಪೆರೇಡನ್ನು ಮಾಡಲಾಗುತ್ತೆ. ಮೈಸೂರು ನಗರದ ಸುತ್ತ 5 ಕಿಲೋಮೀಟರ್ ಈ ಒಂದು ಪಥ ಸಂಚಲನವನ್ನು ಮಾಡಲಾಗುತ್ತೆ. ಇನ್ನು ಸಾರ್ವಜನಿಕರ ಭದ್ರತೆ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಈ ಒಂದು ಪೆರೇಡನ್ನು ನಡೆಸಲಾಗುತ್ತೆ. 485 ಪೊಲೀಸ್ ಅಧಿಕಾರಿಗಳು ಈ ಒಂದು ಪಥ ಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ.